ಎಂದಾದ್ರೂ ನಿಮಗೂ ಹೀಗೆ ಅನಿಸಿದ್ಯಾ? ಎಷ್ಟೇ ಕಷ್ಟಪಟ್ಟರೂ ಏನೂ ನಡೀತಾ ಇಲ್ಲ, ದೇವ್ರು ನಮ್ಮನ್ನ ಮರೆತೇ ಬಿಟ್ಟಿದ್ದಾನೇನೋ ಅಂತ? ಅಥವಾ ಸುತ್ತಮುತ್ತ ಜನ ಇದ್ರೂ ಮನಸ್ಸಿಗೆ ಮಾತ್ರ ಒಂಥರ ಒಂಟಿತನ ಕಾಡ್ತಿದ್ಯಾ? ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಈ ಸಂಭಾಷಣೆ ನಿಮ್ಮ ಬದುಕನ್ನೇ ಬದಲಿಸಬಹುದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೋಡಿ, ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಸಲ ಸಾಕು ಈ ಜೀವನ ಅನ್ನೋ ಹಂತಕ್ಕೆ ಬಂದಿರ್ತೀವಿ. ಕನಸುಗಳು ಮುರಿತವೆ, ಅಂದುಕೊಂಡಿದ್ದು ಆಗಲ್ಲ. ಆಗ ನಮ್ಮ ಮನಸ್ಸು ದೇವರ ಹತ್ತಿರ ಅಥವಾ ಆ ಕೃಷ್ಣನ ಹತ್ತಿರ ಏನ್ ಕೇಳುತ್ತೆ? ಅದಕ್ಕೆ ಕೃಷ್ಣ ಏನ ಉತ್ತರ ಕೊಡ್ತಾನೆ? ಬನ್ನಿ, ಇವತ್ತು ಕೃಷ್ಣ ಮತ್ತು ಒಬ್ಬ ಭಕ್ತನ ನಡುವಿನ ಆ ಅದ್ಭುತ ಸಂಭಾಷಣೆಯನ್ನು ಕೇಳೋಣ. ಒಮ್ಮೆ ಒಬ್ಬ ವ್ಯಕ್ತಿ ಜೀವನದ ಎಲ್ಲಾ ಕಡೆ ಸೋತು ಕೃಷ್ಣನ ಮುಂದೆ ನಿಂತು ಕೇಳ್ತಾನೆ, ಹೇ ಕೃಷ್ಣ, ನಿನಗೆ ನನ್ನ ಧ್ವನಿ ಕೇಳ್ತಿದ್ಯಾ? ಅಥವಾ ನಾನೇ ಎಷ್ಟು ಕುಗ್ಗಿ ಹೋಗಿದ್ದೀನಿ ಅಂದ್ರೆ ನಿನಗೆ ನನ್ನ ಕೂಗು ತಲುಪ್ತಾನೆ ಇಲ್ವಾ? ಎಲ್ಲವೂ ಗೊಂದಲ ಕೃಷ್ಣ. ನನ್ನ ಕನಸುಗಳು, ನನ್ನ ಮೇಲಿರೋ ನಿರೀಕ್ಷೆಗಳು ಎಲ್ಲವೂ ಭಾರ ಆಗ್ತಿದೆ. ಕೆಲವೊಮ್ಮೆ ನಾನು ಸೋತಿದ್ದೀನಿ, ಕೆಲವೊಮ್ಮೆ ಜನರ ಕೋಪಕ್ಕೆ ಗುರಿಯಾಗಿದ್ದೀನಿ, ಇನ್ನು ಕೆಲವೊಮ್ಮೆ ನನ್ನ ಕಣ್ಣಲ್ಲೇ ನಾನು ಬಿದ್ದು ಹೋಗಿದ್ದೀನಿ. ಎಲ್ಲರೂ ಹೇಳ್ತಾರೆ, ಹೋರಾಡು, ಗೆದ್ದೇ ಗೆಲ್ತೀಯ ಅಂತ. ಆದ್ರೆ ಮನಸ್ಸು ಸೋತ್ ಹೋದಾಗ, ಶಕ್ತಿನೇ ಇಲ್ಲದಾಗ ಎಲ್ಲಿ ಹೋಗ್ಬೇಕು ಅಂತ ಯಾರೂ ಹೇಳಲ್ಲ. ಹೇ ಮಾಧವ, ನೀನು ಇಂದಿಗೂ ನನ್ನ ಜೊತೆ ಇದೀಯಾ ಅಲ್ವಾ? ನನಗೆ ನಿಜ ಹೇಳು. ಆಗ ಕೃಷ್ಣ ಮುಗುಳ್ನಕ್ಕು ಹೇಳ್ತಾನೆ, ಮಗು, ನಾನು ಎಲ್ಲೂ ಹೋಗಿಲ್ಲ, ನಿನ್ನೊಳಗೆ ಇದ್ದೀನಿ. ನಿನ್ನ ಕಣ್ಣಿಂದ ಬರೋ ಪ್ರತಿಯೊಂದು ಹನಿ ಕಣ್ಣೀರಲ್ಲೂ ನಾನಿದ್ದೀನಿ, ನಿನ್ನ ಪ್ರತಿಯೊಂದು ಉಸಿರಾಟದಲ್ಲೂ ನಾನಿದ್ದೀನಿ. ಒಂದು ಮಾತು ಹೇಳ್ತೀನಿ ಕೇಳು, ನೀನು ಸೋತಿಲ್ಲ, ನೀನು ಕಲಿತಾ ಇದ್ದೀಯಾ. ನಿನಗೆ ಈಗ ಸಮಯ ಕೆಟ್ಟದಾಗಿ ಕಾಣ್ತಿರಬಹುದು, ಆದರೆ ನೆನಪಿಟ್ಕೋ, ಸಮಯ ನಿನ್ನನ್ನ ಮುರಿತಾ ಇಲ್ಲ, ಅದು ನಿನ್ನನ್ನ ರೂಪಿಸ್ತಿದೆ. ಶಿಲ್ಪಿಯ ಉಳಿಯೇಟು ಕಲ್ಲಿಗೆ ನೋವು ಕೊಡಬಹುದು, ಆದರೆ ಅದರಿಂದಲೇ ಸುಂದರವಾದ ಮೂರ್ತಿಯಾಗೋದು. ಇತಿಹಾಸ ಬರೆದವರೆಲ್ಲರೂ ಮೊದಲು ಸೋಲನ್ನೇ ಕಂಡವರು. ನಿನಗೆ ಅರ್ಜುನ ಗೊತ್ತಲ್ವಾ? ಕುರುಕ್ಷೇತ್ರದಲ್ಲಿ ಅವನು ಮುರಿದು ಬಿದ್ದಿದ್ದ, ಕೈಯಿಂದ ಧನುಸ್ಸು ಬಿದ್ದುವಾಗಿತ್ತು, ಮನಸ್ಸು ಕಂಗೆಟ್ಟಿತ್ತು. ಆಗ ಅವನು ನನ್ನನ್ನೇ ಕೇಳಿದ. ನಾನು ಅವನಿಗೆ ನೀನು ಗೆಲ್ತೀಯಾ ಅಂತ ಸುಳ್ಳು ಹೇಳಿಲ್ಲ. ನಾನು ಹೇಳಿದ್ದು ಒಂದೇ ಮಾತು, ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲಿತಾಂಶ ಏನಾದ್ರೂ ಆಗಲಿ ನಿನ್ನ ಕೆಲಸ ನೀನು ಶ್ರದ್ಧೆಯಿಂದ ಮಾಡುವಂತ. ನೀನು ಹೇಳ್ತೀಯಾ, ಎಲ್ರೂ ಮುಂದೆ ಹೋದ್ರು ನಾನೊಬ್ಬನೇ ಇಲ್ಲೇ ನಿಂತಿದ್ದೀನಿ ಅಂತ. ನೋಡು, ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು, ಕಂಪ್ಯಾರಿಸನ್, ನಿನ್ನ ಆತ್ಮಕ್ಕೆ ನೀನೇ ಕುಡಿತಿರೋ ವಿಷ ಇದ್ದ ಹಾಗೆ. ಅವರ ವೇಗ ನೋಡಿ ನಿನ್ನ ದಾರಿನ ನೀನು ಮರಿಬೇಡ. ನಿನ್ನ ರಸ್ತೆ ನಿನಗಾಗಿಯೇ ಸೃಷ್ಟಿಯಾಗಿದೆ, ಅದು ನಿನ್ನಿಂದಲೇ ಶುರುವಾಗಿ ನಿನ್ನಲ್ಲೇ ಮುಗಿಯುತ್ತೆ. ಸ್ನೇಹಿತರೆ, ಕೃಷ್ಣ ಕೊನೆಗೆ ಒಂದು ಮಾತು ಹೇಳ್ತಾನೆ, ಪ್ರತಿ ಕತ್ತಲ ರಾತ್ರಿಯ ನಂತರವೇ ಸುಂದರವಾದ ಬೆಳಗು ಬರೋದು. ಹಾಗಾಗಿ ನಿಲ್ಬೇಡಿ, ದಣಿದಾಗ ಬೇಕಿದ್ರೆ ಸ್ವಲ್ಪ ವಿಶ್ರಮಿಸಿ ಕೂತ್ಕೊಳ್ಳಿ, ಆದ್ರೆ ದಯವಿಟ್ಟು ಸೋಲನ್ನ ಒಪ್ಕೋಬೇಡಿ. ನಿಮ್ಮ ಬೆಳಗು ಹತ್ತಿರದಲ್ಲೇ ಇದೆ. ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮ್ಮ ಜೀವನದ ಕಷ್ಟದ ಸಮಯದಲ್ಲಿ ನಿಮಗೆ ಧೈರ್ಯ ತುಂಬಿದ್ದು ಯಾರು? ಅಥವಾ ಕೃಷ್ಣನ ಯಾವ ಮಾತು ನಿಮಗೆ ತುಂಬಾ ಇಷ್ಟ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೋತು ಕುಳಿತಿರೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀ ಕೃಷ್ಣ.